ದಸೂಟಿಯವರೇ, ನಾನಿಲ್ಲಿರೋ ಎಲ್ಲ ಮಹಿಳೆಯರಿಗೆ, ಹುಬ್ಬಳ್ಳಿ ಧಾರವಾಡ ಜನತೆಗೆ ಕೇಳಕ್ ಇಷ್ಟಪಡ್ತೀನಿ. ಈ ಭಾಗದ ಎಲ್ಲಾ ಜನತೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಗೃಹಲಕ್ಷ್ಮಿ 2,000 ಬರ್ತಿದೆಯಲ್ಲಕ್ಕ, ಬರ್ತಿದೆ. ವರ್ಷಕ್ಕೆ 24,000 ಆಯ್ತು. ಬಸ್ಸಲ್ಲಿ ಉಚಿತ ಪ್ರಯಾಣ ಇದೆ. ಅಕ್ಕಿ ಕೊಡ್ತಾ ಇದೀವಿ 5 kg, ಇನ್ನು ಮಿಕ್ಕಿದ 5 kg ಕಾಸು ಕೊಡ್ತಿದೀವಿ. ಅತಿ ಶೀಘ್ರದಲ್ಲಿ ಅದು ಸ್ಟಾರ್ಟ್ ಮಾಡ್ತೀವಿ. ನಾವ್ ಇನ್ನೊಂದು 5 kg ಎಕ್ಸ್ಟ್ರಾ ಕೊಡ್ತೀವಿ, 36 ರೂಪಾಯಿ ಕೊಡ್ತೀವಿ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಕ್ಕಿ ಕೊಡೋ ಯೋಗ್ಯತೆನೂ ಇಲ್ಲ. ಆದ್ರೂ ನಾವು ಅವ್ರನ್ನೇ ನಂಬ್ಕೊಂಡಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಏನೆಲ್ಲ ಯೋಜನೆಗಳು ಕೊಟ್ಟಿದೆ ಅದು ಅನುಷ್ಠಾನ ಆಗುತ್ತೆ. ಅಕ್ಕ, ಒಂದು ನೀವು ಯೋಚನೆ ಮಾಡಿ, ಇವತ್ತು ಬಿಜೆಪಿ ಅವರು ಧರ್ಮದ ಮೇಲೆ, ಜಾತಿ ಮೇಲೆ ರಾಜಕಾರಣ ಮಾಡ್ತಾರೆ. ಅಕ್ಕ, ಹಸಿವು, ಕಣ್ಣೀರು, ಬಡತನ ಇದಕ್ಕಿಂತ ದೊಡ್ಡದು ಯಾವ್ದಿದೆ ಈ ಪ್ರಪಂಚದಲ್ಲಿ? ಇವತ್ತು ವರ್ಷಕ್ಕೆ ಅಕ್ಕ ನಿಮ್ ನೆಂಟ ಯಾರಾದ್ರೂ ನಿಮ್ಗೊಂದು 50,000 ಸಾಲ ಕೊಟ್ಟು ಬಿಟ್ರೆ ಅದನ್ನ ವಾಪಸ್ ಕೇಳ್ತಾರೆ. ನಾವು ಸರ್ಕಾರ ವರ್ಷಕ್ಕೆ 24,000 ಕೊಡ್ತಿದ್ವಿ, ವಾಪಸ್ ಕೇಳಲ್ಲಕ್ಕ. ನಿಮ್ಮ ನೆಂಟರಿಗಿಂತ, ನಿಮ್ಮ ರಕ್ತ ಸಂಬಂಧಕ್ಕಿಂತ ನಮ್ ಸರ್ಕಾರ ಜಾಸ್ತಿ ಒಳ್ಳೇದು ಮಾಡ್ತಿದೆ. ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ ಅಕ್ಕ, ಈಗ ಮೊದ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ 1,000-2,000 ರೂಪಾಯಿ ಚೀಟಿ ಹಾಕೊಂತ ಇದ್ರಿ. ವರ್ಷಗಳಗಟ್ಲೆ ಚೀಟಿ ಹಾಕೊಂಡು ದೇವಸ್ಥಾನಕ್ಕೆ ಒಂದ್ 2-3 ಸಾವಿರ ಆದ್ರೆ ಇವತ್ತು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದು. ಈ ಒಂದು ಇದರ ಕ್ರೆಡಿಟ್ ನಮ್ ಸಿದ್ದರಾಮಯ್ಯ ಸಾಹೇಬ್ರು, DKC ಸಾಹೇಬ್ರ ಸರ್ಕಾರಕ್ಕೆ ಸಲ್ಲಬೇಕು ಅಂತ ಹೇಳ್ತೀನಿ. ಇವತ್ತು ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ತಗೊಂಡು ಆ ತಾಯಿ ತನ್ನ ಮಗನ್ನ ಓದಿಸಿದ್ರು. ಇವತ್ತು ದಾವಣಗೆರೆಯಲ್ಲಿ ನಾನು ಕ್ಯಾನ್ವಾಸ್ ಮಾಡ್ತಾ ಇದ್ರೆ ಒಂದು ತಾಂಡ ಸಮುದಾಯದ ಹೆಣ್ಮಗಳು ತನ್ನ ಮಗಳನ್ನ ದಾವಣಗೆರೆಯಲ್ಲಿ ಓದಿಸಿ ಆಕೆ ಇವತ್ತು 3 ಗೋಲ್ಡ್ ಮೆಡಲ್ ತೆಗೆದಿದ್ದಾಳೆ. ಗೃಹಲಕ್ಷ್ಮಿ ಹಣದಲ್ಲಿ ಓದಿಸಿದೀನಿ ಅಂತ. ನಾನ್ ನಿಮಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಅಷ್ಟಕ್ಕೆ ಮತ ಕೊಡಿ. ನಮ್ಮ ವಿನೋದ್ ದಸೂಟಿ ಅವರಿಗೆ ಕ್ರಮ ಸಂಖ್ಯೆ 2. ನೀವು ಒಬ್ಬರು ಓಟ್ ಹಾಕಿದ್ರೆ ನೀವು ಹಾಕ್ತೀರಾ. ನೀವು ನಿಮ್ಮ ನೆಂಟರಿಗೆ ಒಂದು 50-60 ಜನಕ್ಕೆ ಫೋನ್ ಮಾಡಿ ಮೋಟಿವೇಟ್ ಮಾಡ್ಬೇಕು. ಬಿಜೆಪಿ ಅವ್ರು ಬಂದ್ರೆ ಈ ಗ್ಯಾರಂಟಿಗಳಿಗೆ ಅಡ್ಡ ಹಾಕ್ತಾರೆ. ಬಿಜೆಪಿ ಅವ್ರು ನಮಗ್ ಚೊಂಬು ಕೊಟ್ಟಿದ್ ಬಿಟ್ಟು ಇನ್ನೇನೂ ಕೊಡ್ಲಿಲ್ಲ. ಧರ್ಮ ಜಾತಿ ಬಿಟ್ಟು ಯಾವತ್ತಾದ್ರೂ ಬಡವನ್ ಕಣ್ಣೀರ್ ಒರೆಸೋ ಪ್ರಯತ್ನ ಅವ್ರು ಮಾಡಿದಾರ? ಎಲೆಕ್ಷನ್ ಬಂದ್ರೆ ಅವ್ರ ಜಾತಿ ಧರ್ಮ ಜ್ಞಾಪಕ ಬರುತ್ತೆ. ಒಟ್ಟಾಗಿ ಅಲ್ಲ ಇಡಕ್ಕಾಗದೆ ಇರೋ ಧರ್ಮ ಜಾತಿ ಯಾವ್ದು ದೊಡ್ಡದು ಸರ್? ಅಕ್ಕ, ನಾನ್ ಹೇಳೋದಿಷ್ಟೇ, ದಯವಿಟ್ಟು ಇವತ್ತು ನಾವು ಸರ್ಕಾರ ಏನ್ ಪ್ರಾಮಿಸ್ ಮಾಡಿದ್ವಿ ಅದ್ರ ಪ್ರಕಾರ ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇವತ್ತು ಕರೆಂಟ್ 200 ಯೂನಿಟ್ ಫ್ರೀ. ಇವತ್ತು ಬಿಜೆಪಿ ಅವರು ಮೊನ್ನೆ ಹೇಳ್ತಾರೆ ಕೇಂದ್ರ ಸರ್ಕಾರ ಬಂದ ಮೇಲೆ ಟಾಯ್ಲೆಟ್ ಕಟ್ಸಿದ್ರಂತೆ. ಏನ್ 75 ವರ್ಷದಿಂದ ಯಾವನು ಟಾಯ್ಲೆಟ್ಗೆ ಹೋಗ್ತಿರ್ಲಿಲ್ಲ ಇಂಡಿಯಾದಲ್ಲಿ. ಅಲ್ಲ, ನನ್ಗೆ ಅರ್ಥ ಆಗದೆ ಇರೋದು, ಬಿಜೆಪಿ ಅವ್ರು ಬಂದು ಟಾಯ್ಲೆಟ್ ಕಟ್ಸಿದ್ರಂತೆ ಭಾರತದಲ್ಲಿ. ಏನ್ 75-80 ವರ್ಷದಿಂದ ಯಾರು ಟಾಯ್ಲೆಟ್ಗೆ ಹೋಗ್ತಿರ್ಲಿಲ್ಲ? ಟಾಯ್ಲೆಟ್ಗಳೇ ಇರ್ಲಿಲ್ವಾ? ಇಂತ ಅಸಮರ್ಥ ಮಾತುಗಳನ್ನ ಮಾತಾಡ್ತಾರೆ ಬಿಜೆಪಿ ಅವರು. ಅಕ್ಕ, ನೀವೊಂದು 50-100 ಜನನ ಮೋಟಿವೇಟ್ ಮಾಡ್ಬೇಕು, ಹೇಳಬೇಕು ನಿಮ್ ಸರ್ಕಾರ ಇದು. ಇವತ್ತು ಅಕ್ಕಿ ಕೊಡ್ತಾ ಇದೀವಿ ಅಕ್ಕ, ನಾವು ಅಕ್ಕಿ ಕೊಡ್ತಾ ಇದ್ರೆ ಅಕ್ಕಿಗೂ ಅಡ್ಡಗಾಲ ಹಾಕ್ತಾರೆ. ಅಕ್ಕ, ಕೇಂದ್ರ ಸರ್ಕಾರದಲ್ಲಿ ಮೊದಲನೇ ಬಾರಿಗೆ 2013ರಲ್ಲಿ ನಮ್ ಸಿದ್ದರಾಮಯ್ಯ ಸಾಹೇಬರು ಸ್ಟಾರ್ಟ್ ಮಾಡಿದ್ರೆ UPA ಗವರ್ಮೆಂಟ್ ಅಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ನಾವು ಅಕ್ಕಿ ಕೊಟ್ವಿ. ಇಷ್ಟೆಲ್ಲ ಒಳ್ಳೇದ್ ಮಾಡ್ತಿದೆ. ನಿಮ್ ನೆಂಟರು ಒಳ್ಳೇದ್ ಮಾಡದೇ ಇರೋಷ್ಟು ಪಕ್ಷ ಒಳ್ಳೇದ್ ಮಾಡ್ತಿದೆ. ನಿಮ್ಗೆ ನಮ್ ಸರ್ಕಾರ ಒಂದು ಮತ ಕೊಡ್ಬೋದಲ್ಲ ಅಕ್ಕ? ಕೊಡ್ತೀರಾ ಇಲ್ವಾ? ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, DKC ಸಾಹೇಬ್ರು ನೋಡಿ, ಇವತ್ತು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು ಇದ್ದಾರೆ ಆರೋಗ್ಯ ಸಚಿವರಾಗಿ. ಇವತ್ತು ನನ್ನ ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕಳೆದ 3 ವರ್ಷದಲ್ಲಿ ನನ್ನ ಚಿಕ್ಕಬಳ್ಳಾಪುರಕ್ಕೆ ಒಬ್ರು ಮೆಡಿಕಲ್ ಮಿನಿಸ್ಟರ್ ಹಾಕಿದ್ರು. ಅವ್ರು MRI ಕೊಡಕ್ಕಾಗಿಲ್ಲ ಸೆಂಟ್ರ್. ಆದ್ರೆ ಸಾಹೇಬ್ರು ಮಿನಿಸ್ಟರ್ ಆದ್ಮೇಲೆ ನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರೇಡಿಯೋ ಅಂದ್ರೆ ಡಯಾಗ್ನೋಸ್ಟಿಕ್ ಸೆಂಟರ್ಗೆ 8,20,00,000 ರಿಲೀಸ್ ಆಗಿದೆ. ನನ್ನ ಆಸ್ಪತ್ರೆಗೆ, ನನ್ನ ವೈದ್ಯಕೀಯ ಕಾಲೇಜಿಗೆ ಏನೆಲ್ಲ ಸಹಾಯ ಬೇಕೋ ಅದೆಲ್ಲ ಮಾಡಿದ್ದಾರೆ. ನೋಡಿ, ಇದೆಲ್ಲ ನಮ್ಮ ಸರ್ಕಾರ ಪ್ರತಿಯೊಂದು ಇದಕ್ಕೂ ಇವತ್ತು ಅಭಿವೃದ್ಧಿಯಲ್ಲೂ ನಾವು ವೇಗ ಕುಂಠಿತ ಆಗಿಲ್ಲ. ಇವತ್ತು ನಮ್ಮ ಸಾಹೇಬರು ಬಂದಿದ್ದಾರೆ. ಇವತ್ತು ವಿನೋದ್ ದಸೂಟಿ ಅವ್ರಿಗೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನೀವೆಲ್ಲರೂ ಆಶೀರ್ವಾದಿಸ್ತೀರಾ ಅಂತ ಭಾವಿಸಿದೀನಿ. ಅಕ್ಕ, ಈ ದೇಶದಲ್ಲಿ IIT ಕಟ್ಟಿದ್ದು ನಾವು, ಏಮ್ಸ್ ತಂದಿದ್ದು ನಾವು, IIM ತಂದಿದ್ದು ನಾವು, ಪಾರ್ಕ್ ತಂದಿದ್ದು ನಾವು, ಇಸ್ರೋ ತಂದಿದ್ದು ನಾವು, ನಾಸಾ ತಂದಿದ್ದು ನಾವು, ಲುಕಿಸ್ಟ್ ಪಾಲಿಸಿ ತಂದಿದ್ದು ನಾವು, ಗ್ಲೋಬಲೈಸೇಷನ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ತಂದಿದ್ದು ನಾವು, ಬಡವರಿಗೆ ಅನ್ನ ಇಟ್ಟಿದ್ದು ನಾವು, ನಿಮ್ಮೂರಿಗೆ ರಸ್ತೆ ಹಾಕ್ಸಿದ್ದು ನಾವು, ಸರ್ಕಾರಿ ಶಾಲೆ ಕಟ್ಟಿಸಿದ್ದು ನಾವು, ಪಂಚಾಯತಿ ಕಟ್ಟಡ ಕಟ್ಟಿದ್ದು ನಾವು, ವಿದೇಶಾಂಗ ನೀತಿಯನ್ನ ಯಶಸ್ವಿಗೊಳಿಸಿದ್ದು ನಾವು. ಪ್ರತಿಯೊಂದು ನಾವು ಮಾಡಿದ್ರೆ ಈ ಬಿಜೆಪಿ ಅವ್ರು ಬಂದು ಫಾಲ್ ಸೀಲಿಂಗ್ ಮಾಡಿ ಬಿಲ್ಡಪ್ ಕೊಟ್ರೆ ಬೇಜಾರಾಗುತ್ತಾ ಇಲ್ಲ ಬ್ರದರ್? ಅಣ್ಣ, ನೀನು ಸೈಟ್ ತೆಗೆದು ಜಮೀನ್ ತಗೊಂಡು ಮನೆ ಕಟ್ಟಿ ಎಲ್ಲಾ ರೆಡಿ ಮಾಡಿದ್ರೆ ಯಾರೋ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡ್ಬಿಟ್ಟು ಇದೆಲ್ಲ ನಾನೇ ಮಾಡಿದೆ ಅಂದ್ರೆ ನಂಬಕ್ಕಾಗುತ್ತಾ ಬ್ರದರ್? ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಮಾಡದೆ ಈ ದೇಶ ಇಷ್ಟು ದೂರ ಬಂತ?
ಮಾತಾಡಿದ್ರೆ ಆ ಬೆಂಗಳೂರು ಮೈಸೂರು ರೋಡ್ ಅಂತಾರೆ. ಬೆಂಗಳೂರು ಮೈಸೂರು ರೋಡ್ ಹಾಕ್ಸಿದ್ದು ನಾವೇ, ನಮ್ PWD ಮಿನಿಸ್ಟರ್ ಇದ್ರು ಇವರೆಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಅವಕಾಶ ಯುವಕನಿಗೆ ಕೊಡಿ. ಯುವಕರು ಬಂದ್ರೆ ಬದಲಾವಣೆ ಬರುತ್ತಮ್ಮ, ಬದಲಾವಣೆ ಬರುತ್ತೆ. ಅಲ್ಲಮ್ಮ, ನಿಮ್ಗೆ ಯಾರಾದ್ರೂ ಮನೆ ಕರೆದು ಹಸಿವುಕೊಂಡಾಗ ಒಂದೊತ್ತು ಊಟ ಇಟ್ರೇನೆ 100 ವರ್ಷ ಚೆನ್ನಾಗಿರುವಂತ ಆಶೀರ್ವದಿಸ್ತೀರೆ. ನಾವು ತಿಂಗಳಿಗೆ 2-2 ಸಾವಿರ ಅಕ್ಕಿ ಎಲ್ಲ ಕೊಡ್ತಿದೀವಿ. ಒಂದ್ 50 ಜನಕ್ಕೆ ಕೈಯಲ್ಲಿ ಓಟ್ ಹಾಕ್ಸಿ ಚೆನ್ನಾಗಿರಿ ಅಂತ ಆಶೀರ್ವದಿಸಕ್ ಆಗಲ್ವೇನಕ್ಕ? ಹಾಕಿಸ್ತೀರ ಇಲ್ಲ ಏನ್ ತಾಯಿ? ನೀವೊಂದ್ 50-100 ಜನರ ಕೈಯಲ್ಲಿ ಹಾಕ್ಸ್ಬೇಕು ಒಟ್ಟು. ನೀನ್ ಹಾಕಿದ್ರೆ ಸಾಲದು ಆಯ್ತಾ? ಎಲ್ರು ಹಿಂಗ್ ಕೈ ಮೇಲೆ ಮಾಡಿ. ಅದು ಕಾಂಗ್ರೆಸ್ ಪಾರ್ಟಿಗೆ. ನಮ್ ವಿನೋದಣ್ಣನ ಕ್ರಮ ಸಂಖ್ಯೆ ಎಷ್ಟು? 2. ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಈಗ ಕೇಂದ್ರದಲ್ಲಿ ನಮ್ ಕಾಂಗ್ರೆಸ್ ಪಕ್ಷ ಬರುತ್ತೆ, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಒಂದು ಕುಟುಂಬಕ್ಕೆ 1 ಲಕ್ಷ ಅಂದ್ರೆ 8,300 ರೂಪಾಯಿ. ಇದೊಂದು 2,000, 10,000 ತಿಂಗಳಿಗೆ ಕೊಡ್ತೀವಮ್ಮ. ರೈತರ ಸಾಲ ಮನ್ನಾ ಮಾಡ್ತೀವಿ. ಇವತ್ತು ಬಹಳಷ್ಟು ಯೋಜನೆಗಳು, ರೈತ ವಿರೋಧಿ ನೀತಿಗಳನ್ನ ಕೇಂದ್ರ ಸರ್ಕಾರ ಅನುಸರಿಸ್ತಿದೆ. ಅವ್ರು ಯಾರ ಮೇಲೆ ಪ್ರೀತಿ ಇದೆಯೋ ಗೊತ್ತಿಲ್ಲ. ಅದಾನಿ ಅಂಬಾನಿ ಮೇಲೆ ಪ್ರೀತಿ ಇದೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರ ಆನ್ಸರ್ ಮಾಡ್ಬೇಕು. ನಾವು 50,000 ಕೋಟಿ ಬಡವ್ರ ಖರ್ಚು ಮಾಡಿದ್ರೆ ಆರ್ಥಿಕ ಸಂಕಷ್ಟ ಅಂತೀರೇ. ಆರ್ಥಿಕ ಸಂಕಷ್ಟ. ಅಂಬಾನಿ ಮಗನ ರಿಸೆಪ್ಷನ್ಗೆ, ಎಂಗೇಜ್ಮೆಂಟ್ಗೆ 1,800 ಕೋಟಿ ಖರ್ಚು ಮಾಡುವಾಗ ಅದು ಆರ್ಥಿಕ ಸಂಕಷ್ಟ ಆಗ್ಲಿಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ. ದಯವಿಟ್ಟು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ನಾನು ಕೇಳ್ತೀನಿ, ಅವ್ರು ಹಿರಿಯರು ಇದ್ದಾರೆ, ತಾವು ಇಷ್ಟು ಸಲ ಸಂಸದರಾಗಿ ಏನ್ ಕಡ್ದು ಕಟ್ಟೆ ಹಾಕಿದಿರಾ ಸರ್? ದಯವಿಟ್ಟು ನನಗೆ ಆನ್ಸರ್ ಮಾಡಿ. ನೀವು ಹುಬ್ಬಳ್ಳಿ ಜನಕ್ಕೆ ಆನ್ಸರ್ ಮಾಡದೇ ಇದ್ರು ಪರವಾಗಿಲ್ಲ ಜೋಶಿ ಸಾಹೇಬ್ರೆ. ನಾನು ಒಂದು ಈ ನಾಡಿನ ಒಂದು ಸಾಮಾನ್ಯ ವ್ಯಕ್ತಿಯಾಗಿ, ಶಾಸಕನಾಗಿ ಹುಬ್ಳಿ ಧಾರವಾಡಕ್ಕೆ ತಾವ್ ಏನ್ ಮಾಡಿದಿರೋ ಅಂತ ತಿಳ್ಕೊಳ್ಳೋ ಕುತೂಹಲ ನನಗಿದೆ. ಅದೇನ್ ಕಡ್ದು ಕಟ್ಟೆ ಹಾಕಿದಿರೋ ಸ್ವಲ್ಪ ಹೇಳಿ ಸರ್. ನಾನಂತ ರಿಕ್ವೆಸ್ಟ್ ಮಾಡ್ತಾ, ಮತ್ತೆ ಈ ಕಳಸಾ ಬಂಡೂರಿಯಿಂದ ಹಿಡಿದು ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಹಿಡಿದು ಮಹದಾಯಿಯಿಂದ ಹಿಡಿದು ಎಲ್ಲ ಯೋಜನೆಗಳಿಗೂ ಕೇಂದ್ರ ಸರ್ಕಾರ ಮೋಸ ಮಾಡಿದ್ದಾರೆ. ಅಮ್ಮ, ಅಕ್ಕಿ ಕೊಡ್ತಾ ಇಲ್ಲ, ಬರ ಪರಿಹಾರ ಕೊಡ್ತಿಲ್ಲ. ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಫೈಟ್ ಮಾಡಿ ಅನುದಾನ ತರೋ ಪರಿಸ್ಥಿತಿ ಬಂದಿದೆ. ಕೇಂದ್ರ ಸರ್ಕಾರ ಕೊಡ್ಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲ. ನಮಗ್ ಕೊಡೋ ಯಾವ ಯೋಜನೆನೂ ಕೊಡ್ತಿಲ್ಲ. ಆದ್ರೂ ನಮ್ ಸಿದ್ದರಾಮಯ್ಯ ಸಾಹೇಬ್ರು, DK ಸಾಹೇಬ್ರು ಸರ್ಕಾರ, ಕೇಂದ್ರ ಸರ್ಕಾರ ಅವ್ರ ಅನುದಾನ ನಂಬ್ಕೊಂಡು ಕೂತಿಲ್ಲ. ಅಮ್ಮ, ನಿಮ್ಗೆ ಒಳ್ಳೇದಾಗ್ಬೇಕು, ನಿಮ್ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಪಕ್ಷಕ್ಕೆ ಓಟ್ ಹಾಕ್ಬೇಕು. ಅಮ್ಮ, ನೀವು ತಿಂಗಳಿಗೆ 2-2 ಸಾವಿರ ತಗೊಂತಾ ಇದ್ದೀರಾ, ಪಾರ್ಟಿಗೆ ಓಟ್ ಹಾಕ್ಬೇಕು ಅಂತ ನಿಮ್ಗೆ ಅನಿಸ್ತಿದ್ಯಾ ಇಲ್ಲ? ಅನಿಸ್ತಿದೆಯಲ್ಲ? ಕ್ರಮ ಸಂಖ್ಯೆ ಎಷ್ಟಮ್ಮ? ಕ್ರಮ ಸಂಖ್ಯೆ ಎಷ್ಟಮ್ಮ? ತಮ್ಮ ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಥ್ಯಾಂಕ್ ಯು.